ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಇದು ಸಹ ನಿಮ್ಗೆ ಗೊತ್ತಿರೋ ಒಂದು ಗುಡ್ ನ್ಯೂಸ್ ಆಗಿದೆ. ಇದೇನು ಹೇಳುತ್ತೆ ಅಂದರೆ ಇನ್ನೂ 400 ಮೆಡಿಕಲ್ ಸೀಟು. ಸೊ 400 ಮೆಡಿಕಲ್ ಸೀಟ್ಸು ಖಂಡಿತ ಬರಬಹುದು ಅಂತ ಯಾರು ಹೇಳ್ತಿದ್ದಾರೆ? ನಾನಲ್ಲ, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಎಚ್ ಪ್ರಸನ್ನ ಅವರು ಏನು ಹೇಳ್ತಿದ್ದಾರೆ ಅಂತ ನೋಡೋಣ. 2ನೇ ಸುತ್ತಿನ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದೇವೆ, ಆದರೆ 400 ಸೀಟು ಹೆಚ್ಚಳವಾಗುವ ಸಾಧ್ಯತೆ ಬಗ್ಗೆ MCC ಹೇಳಿರುವುದರಿಂದ ಹಾಲಿ ಕಾಲೇಜುಗಳಲ್ಲಿ ಸೀಟು ಹೆಚ್ಚಳವಾದರೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ಸೊ ಈಗ ಎಚ್ ಪ್ರಸನ್ನ ಅವರಿಗೆ ಗೊತ್ತಾಗಿದೆ 400 ಸೀಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ. ಈ 400 ಸೀಟ್ ಯಾವುದು ಅನ್ನೋದು ನೆಕ್ಸ್ಟ್ ಕ್ವಶನ್ ಬಂದ್ಬಿಡುತ್ತೆ ಎಲ್ಲರಿಗೂ. ಪ್ರೈವೇಟ್ ಕಾಲೇಜಾ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಾ ಏನು ಅಂತ. ನನ್ನ ಪ್ರಕಾರ ಈ 400 ಸೀಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಇಲ್ಲಿ ಇನ್ನೊಂದು ಇದೇ ಆರ್ಟಿಕಲಲ್ಲಿ ಇನ್ನೊಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇವರು ಅಂದರೆ 25-26 ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ರಾಜ್ಯದಲ್ಲಿ ಒಟ್ಟು 9263 MBBS ಸೀಟ್ಗಳು ಲಭ್ಯವಿದ್ದವು. ವೈದ್ಯಕೀಯ ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ 800 ಹೆಚ್ಚುವರಿ ಸೀಟುಗಳನ್ನು ಕೇಳಿತ್ತು. ರಿಕ್ವೆಸ್ಟ್ ಮಾಡಿದ್ದು 800 ಸೀಟ್ಸ್ ಜಾಸ್ತಿ ಮಾಡಿ ಅಂತ. ಅಲ್ಲದೆ ಇತರೆ ವೈದ್ಯಕೀಯ ಕಾಲೇಜುಗಳು ಸಹ ಸೀಟು ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದವು. ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಸಹ ಇನ್ಕ್ರೀಸ್ ಇನ್ ಇಂಟೇಕ್ಗೆ ರಿಕ್ವೆಸ್ಟ್ ಮಾಡಿತ್ತು. ಕನಿಷ್ಠ 50% ಸೀಟುಗಳಿಗೆ ಅನುಮತಿ ನೀಡಿದರೂ ಬಹುಶಃ 400 ಸೀಟುಗಳು ಸಿಗುವ ಸಾಧ್ಯತೆ ಇದೆ ಎಂದು ಇಲಾಖೆ ವಿಶ್ವಾಸ ವ್ಯಕ್ತಪಡಿಸಿದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ನೇ ವಿಶ್ವಾಸ ವ್ಯಕ್ತಪಡಿಸಿರೋದೇನು, 400 ಸೀಟ್ ಆದರೂ ಸಿಗುತ್ತೆ ಅಂದರೆ 50% ಆದರೂ ಸಿಗಬಹುದು ಅಂತ. ಗೌರ್ಮೆಂಟಲ್ಲಿ ಹಾಗೆ 10 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಡ್ತಾರೆ, 5 ಲಕ್ಷ ಕೇಳಿದ್ರೆ 2.5 ಲಕ್ಷ ಕೊಡ್ತಾರೆ. ಅದೇ ರೇಷಿಯೋದಲ್ಲಿ ಇವ್ರು ಹೇಳ್ತಾ ಇದ್ದಾರೆ 800 ಕೇಳಿದ್ವಿ, 400 ಅಂತೂ ಗ್ಯಾರಂಟಿ ಸಿಗೋ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ 400 ಸೀಟ್ಸ್ ಬಂದರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸೊ ಹಾಗಾಗಿ ಈ 400 ಸೀಟುಗಳು ಏನು ಬರುತ್ತೋ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಬರಬಹುದು ಅಂತ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲೂ ಸಹ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಎಲ್ಲ ಟೋಟಲ್ ಸೇರಿ ಒಂದು 800 ಆಗಬಹುದು, 700ರಿಂದ 800 ಆಗ್ಬೋದು ಅಂತ ಹೇಳ್ತಿದ್ದೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಬಂದರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಅನುಕೂಲ ಅಷ್ಟೊಂದೇನು ಆಗೋದಿಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ನು 400 ಸೀಟ್ ಬಂದರೆ ಪುವರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ಬರೀ ನಾನೇ ಹೇಳ್ತಿದ್ದೆ, ಇಲ್ಲ MCC ನೋಟಿಫಿಕೇಶನ್ ಬಂದಿತ್ತು. ಈಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳಿದ್ದಾರೆ 400 ಸಾಧ್ಯತೆ ಇದೆ, 400 ಸೀಟ್ ಜಾಸ್ತಿ ಆಗೋದು ಅಂತ. ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಹೇಳ್ತಾ ಇದೆ ಇನ್ನೇನಾದರೂ ಡೈರೆಕ್ಟಾಗಿ NIMSಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬರುವುದಷ್ಟೇ ಬಾಕಿ. ಸೊ ಈಗಾದರೂ ನಿಮಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ, ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಗಳು ಬಂದರೆ ತುಂಬ ಒಳ್ಳೆಯದು. ಗೌರ್ಮೆಂಟ್ ಕಾಲೇಜಸಲ್ಲಿ 400 ಸೀಟ್ ಬಂದರೆ ಆ 400 ಸೀಟು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. 15% ಮಾತ್ರ ಆಲ್ ಇಂಡಿಯಾ ಕೊಟ್ಟಾಗ ಹೋಗುತ್ತೆ, 85% ಥ್ರೂ KEA ಬರುತ್ತೆ. ಅದೇ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 400 ಸೀಟ್ ಜಾಸ್ತಿ ಆದರೆ ಓಪನ್ ಕ್ಯಾಟಗರಿ, GMP, NRI ಕೋಟಾ, ಅದರ್ಸ್ ಕೋಟಾ ಅಂತ ಎಲ್ಲ ಹರಿದು ಹಂಚಿ ಹೋಗಿ ಕೊನೆಗೆ ಅವರವ್ರ ಕ್ಯಾಟಗರಿಯಲ್ಲಿ ತುಂಬ ಕಡಿಮೆ ಸೀಟ್ ಬರುತ್ತೆ. ಹಾಗಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಬಂದರೆ ಒಳ್ಳೆಯದು. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ಈಗ ಇಂಟೇಕ್ ಜಾಸ್ತಿ ಆಗುತ್ತೆ ಅಲ್ಲ, ಮತ್ತೆ ನಮಗೆ ಕಾಲೇಜಸ್ ಆ್ಯಡ್ ಮಾಡ್ಕೊಳಕ್ಕೆ ಬಿಡ್ತಾರಾ ಅಂತ. ಖಂಡಿತ ಬಿಡೋದಿಲ್ಲ. ಯಾಕೆ ಅಂದರೆ ಹೊಸ ಕಾಲೇಜ್ ಏನಾದರೂ ಬಂದರೆ ಮಾತ್ರ ನಿಮಗೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಬಂತು ಅಂದ್ಕೊಳ್ಳಿ, ಇಲ್ಲ ರಾಮನಗರ ಬಂತು ಅಂತ ಇಟ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ ಬಂತು ಅಂತ. ಆಗ ನಿಮಗೆ ಎಕ್ಸ್ಟೆನ್ಷನ್ ಕೊಡ್ತಾರೆ, 1-2 ದಿನ 3 ದಿನ ಟೈಮ್ ಕೊಡ್ತಾರೆ. ಯು ಕ್ಯಾನ್ ಆ್ಯಡ್ ದೋಸ್ ಕಾಲೇಜಸ್, ನಾಟ್ ಅದರ್ ಕಾಲೇಜಸ್. ಆ ಕಾಲೇಜ್ಗಳು ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಇಲ್ಲ ಈಗಿರೋ ಎಕ್ಸಿಸ್ಟಿಂಗ್ ಕಾಲೇಜಸಲ್ಲಿ ಏನಾದರೂ ಇಂಟೇಕ್ ಜಾಸ್ತಿ ಆದರೆ ನಿಮಗೆ ಆ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಕಾಲೇಜುಗಳು ಮೊದಲು ಕೊಟ್ಟಿದ್ರು, ಇಂಟೇಕು 100, 150, 200, 250 ಎಷ್ಟಾದರೂ ಇಲ್ಲಿ ನಿಮಗೆ ಹೇಳಿದ್ದವರು ಕಾಲೇಜ್ನ ಆ್ಯಡ್ ಮಾಡಿ ಅಂತ. ನಾಟ್ ಅಕಾರ್ಡಿಂಗ್ ಟು ಎಷ್ಟು ಇಂಟೇಕ್ ಇದೆ. ಸುಳ್ಯದಲ್ಲಿ 100 ಇದೆ, ಅಂಬೇಡ್ಕರಲ್ಲಿ 150 ಇದೆ, ಕಿಮ್ಸಲ್ಲಿ 250 ಇದೆ. ಆ ಇಂಟೇಕ್ ನೋಡ್ಕೊಂಡು ಏನೋ ಆ್ಯಡ್ ಮಾಡಿ ಅಂತ ಹೇಳಿಲ್ಲ, ಪ್ರಯಾರಿಟಿ ಆರ್ಡ್ರು ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ಕಾಲೇಜ್ ಆ್ಯಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ಇರುವ ಕಾಲೇಜುಗಳಲ್ಲಿ ಇಂಟೇಕ್ ಜಾಸ್ತಿ ಆದರೆ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ಹೊಸ ಕಾಲೇಜ್ ಯಾವುದಾದ್ರೂ ಬಂತು ಅಂದ್ಕೊಳ್ಳಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಕಸ್ಮಾತ್ ಬಂದರೆ, ಬರುವ ಸಾಧ್ಯತೆಯೂ ಇದೆ, ಬಟ್ ಅದು ಆ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ.
ಏನಾದರೂ ಬಂದರೆ ಆಗ ಮತ್ತೆ ಇದು ಎಕ್ಸ್ಟೆಂಡ್ ಆಗುತ್ತೆ, ಇನ್ನೂ 2-3 ದಿನ ಆಪ್ಷನ್ ಎಂಟ್ರಿಗೆ ಬಿಡಲೇಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್ ಇನ್ಫಾರ್ಮೇಷನ್. ಇಲ್ಲಿ ಕೊಟ್ಟಿದ್ದಾರೆ, ಈ ಬಾರಿ 71 ಕಾಲೇಜುಗಳಿಂದ 12,914 ಸೀಟುಗಳು ದೊರಕಿದ್ದವು. ಈ 71 ಕಾಲೇಜುಗಳಲ್ಲಿ ನಮಗೇನು ಸೀಟುಗಳು ದೊರಕಿರಲಿಲ್ಲ, ನಮಗಿದ್ದಿದ್ದು ಮ್ಯಾಕ್ಸಿಮಮ್ 64 ಕಾಲೇಜಸ್. ಇನ್ನು ಉಳಿದಿರೋ ಗೀಮ್ಡು ಅಂತ ಏನೇನು ಇದೆಯಲ್ಲ ಅವೆಲ್ಲ ನಮಗಂತೂ ಬಡ ಮಧ್ಯಮ ವರ್ಗದವ್ರಿಗೆ ಯಾರಿಗೂ ಯೂಸ್ ಆಗೋದೇ ಇಲ್ಲ. ಈ 12,914 ಸೀಟಲ್ಲಿ ಡೀಮ್ಡ್ಗೆ ನೋಡಿ 2,224 ಕೊಟ್ಟೋಗಿದೆ. ಸೊ ನಿಮಗೆ ಸ್ಟೇಟ್ ಕೋಟಾದಲ್ಲಿ ಸಿಗ್ತಾ ಇದ್ದಿದ್ದು 5,275 ಸೀಟುಗಳು ಮಾತ್ರ. ಇನ್ನು ಉಳಿದಿದ್ದೆಲ್ಲ ಎಲ್ಲ ಹೋಗ್ತಿತ್ತು, NRI ಅಂತೆ, GMP ಅಂತೆ, ಓಪನ್ ಕ್ಯಾಟಗರಿ ಅಂತೆಲ್ಲ ಹೊರಟೋಗ್ತಿತ್ತು. ಸೊ ಹಾಗಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.